We are live. ಅಣ್ಣ ನನ್ನ ಕಲರ್ ಬಟನ್ ಮಾಡ್ಕೊ ಕ್ಲೋಸ್ ಮಾಡೋದು. ಓಕೆ ಇದರಲ್ಲಿ ತಂದೆ ಕುಮಾರ ಪರಿಶುದ್ಧಾತ್ಮನ ಪ್ರೀತಿ ದೇವರ ನಾಮದಲ್ಲಿ ಪಾವನ ಆರಾಧನೆಯನ್ನು ನಾವು ಪ್ರಾರ್ಥಿಸುವ ಹಾಗೆ ತಲೆಗಳನ್ನು ತಗ್ಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಸರ್ವವನ್ನ ಸೃಷ್ಟಿಸಿ ಮಾನವನ ಎಲ್ಲ ಅಗತ್ಯಗಳನ್ನು ಪೂರೈಸಿಕೊಂಡು ಬಂದಂತಹ ನಮ್ಮ ಪರಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆರಾಧನೆಯಲ್ಲಿ ಸ್ವಾಮಿ ನಾವು ಭಾಗಿಗಳಾಗುವ ಹಾಗೆ ನಮ್ಮೊಬ್ಬೊಬ್ಬರನ್ನ ಪ್ರೇರೇಪಿಸಿ ನಿನ್ನ ಪರಿಶುದ್ಧ ಸನ್ನಿಧಾನಕ್ಕೆ ನೀನು ತಂದಿದ್ದೀ ಸ್ವಾಮಿ. ನಿನ್ನ ಚಿತ್ತದ ಮೇರೆಗೆ ನಿನ್ನ ಮೇಲಿನ ನಂಬಿಕೆ ವಿಶ್ವಾಸಗಳಲ್ಲಿ ನಾವು ಜೀವಿಸುತ್ತ ಶುದ್ಧತ್ವವನ್ನು ಕಾಪಾಡಿಕೊಳ್ಳುವ ಹಾಗೆ ನಮ್ಮೊಬ್ಬೊಬ್ಬರನ್ನು ಸದಾ ಈ ಆರಾಧನೆಯಲ್ಲಿ ಪಾವನಗೊಳಿಸುವುದಾಗಿ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಸರ್ವಶಕ್ತನಾಗಿ ಜೀವಿಸುವ ಏಕದೇವರೇ ನಿಮ್ಮ ನಾಮದ ಮಹಿಮೆಯಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ.
ವಿಶೇಷವಾಗಿ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 22ನೇ ಸಂಗೀತವನ್ನು ಆರಂಭದ ಸಂಗೀತವಾಗಿ ಹಾಡಿಕೊಳ್ಳೋಣ. ಪ್ರಪಂಚಕ್ಕೆಲ್ಲ ದೇವರೇ ಪ್ರಭಾವವುಳ್ಳ ಕರ್ತನೆ. ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗಗಳಿಗೆ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತುತ್ತರುವುದು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಯಂತ್ರವನ್ನು ಯೋಗ್ಯರು. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿಳಿದಿದ್ದವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನ ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲ್ಲ ಕಷ್ಟಪಡುವವರೇ ಹೊರಬರ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಎಲ್ಲರೂ ತಾಯಿ ಹೇಳೋಣ. ಪ್ರಾರ್ಥನೆ ನನ್ನ ಶರಣನೆ, ನನ್ನ ಮೋಚಿಸಿದೆ, ಸಭೆಯನ್ನು ದಯಮಾಡಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನ ಕೃತಜ್ಞತಾ ಸ್ತುತಿಯನ್ನ ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ.
ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಆಯ್ಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆ ಸಹಾಯ ಮಾಡು. ಕರ್ತನೇ, ನಿನ್ನ ಪವಿತ್ರ ವಾಕ್ಯವನ್ನ ಕೇಳಿ ನಿನ್ನ ಪ್ರೀತಿಯ ಮಹಾ ಅತಿಶಯವನ್ನ ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನ ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವೆಲ್ಲರೂ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನು ದೇವರಲ್ಲಿ ಆಯ್ಕೆ ಮಾಡೋಣ. ನಮ್ಮೆಲ್ಲರ ಬಡಮೆನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಈ ದಿನಕ್ಕೆ ನೇಮಕವಾದಂತಹ ತೃತೀಯ ವಾಕ್ಯ ದಾವೀದನ ಸಂಘಗಳಲ್ಲಿ 47ನೇ ಸಂಘವನ್ನು ನಾವೆಲ್ಲರೂ ಎದುರಿಸುವುದು. ಆರಿಸಿಕೊಂಡಂತ ದೇವರ ವಾಕ್ಯದ ಭಾಗವು ಕೀರ್ತನೆಗಳಲ್ಲಿ ದಾವೀದನು ಬರೆದ ಕೀರ್ತನೆ 67ನೇ ಕೀರ್ತನೆ ಓದಿಕೊಂಡು. ದೇವರೇ, ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು
ನಿನ್ನನ್ನು ಕೀರ್ತಿಸಲಿ. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಕಡೆದಾಗಿ ಒಟ್ಟಾಗಿ ಆಯ್ಕೆ ಮಾಡೋಣ. ಆತನು ನಮ್ಮನ್ನು ಆಶೀರ್ವದಿಸುವನು, ಭೂಮಂಡಲದವರೆಲ್ಲರೂ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವರು. ಹಳೆಯ ಒಡಂಬಡಿಕೆಯ ವೇದ ಪಾರಾಯಣವನ್ನ ದಾನಿಯೇಲನ ಪ್ರವಾದನೆಯ ಗ್ರಂಥ ಅಧ್ಯಾಯ 1 ವಚನ 1ರಿಂದ 21ರವರೆಗೆ ನಾವು ಓದಿ ಕೇಳೋಣ. ಸಭೆಯು ದಯಮಾಡಿ ಕುಳಿತುಕೊಳ್ಳುವಂತೆ ಕೇಳ್ತೇನೆ. ಪಾಠಕ್ಕಾಗಿ ನೇಮಕವಾಗಿರುವಂತಹ ವೇದ ಭಾಗವು ದಾನಿಯೇಲನ ಪ್ರವಾದನೆಯ ಗ್ರಂಥ ಅಧ್ಯಾಯ 1 ವಚನಗಳು 1ರಿಂದ 21. The book of Daniel, chapter 1, verses 1 to 21. ದಾನಿಯೇಲನ ಪ್ರವಾದನೆಯ ಗ್ರಂಥ ಅಧ್ಯಾಯ 1 1ರಿಂದ 21 ವಚನಗಳು. ಇಬ್ರಿಯ ಯುವಕರು ರಾಜನ ಆಹಾರವನ್ನು ತ್ಯಜಿಸಿದರು. ಯೆಹೂದದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶೀನಾ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ಬೇಸನಿಗೆ, ನೀನು ಇಸ್ರಾಯೇಲರಲ್ಲಿ, ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದೀಯ ಪಂಡಿತರ ಭಾಷೆಯಲ್ಲೂ ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಇದಲ್ಲದೆ ಇನ್ನು ಮುಂದೆ ಅವರ ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ್, ಅಜರ್ಯ ಎಂಬ ಯೆಹೂದ್ಯರು ಸೇರಿದರು. ಕಂಚುಕಿಯರ ಅಧ್ಯಕ್ಷರು ಇವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಶಚ್ಚರ್, ಹನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂದು ಹೆಸರಿಟ್ಟನು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟು ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಮಾಡಿರುವುದನ್ನು ನೋಡುವನೆಂದು ಭಯಪಡುತ್ತೇನೆ. ರಾಜನು ನನ್ನ ತಲೆಯನ್ನು ತೆಗೆಸಲು ಕಾರಣರಾದೀರಿ ಎಂದು ಹೇಳಿದನು. ದಾನಿಯೇಲನು ತನ್ನನ್ನು ಹನನ್ಯ, ಮಿಶಾಯೇಲ್, ಅಜರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷರು ನೇಮಿಸಿದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು, ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು. ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು
ವಿನ್ನವಿಸಲು ಅವನು ಅವರ ವಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. ಅಂದಿನಿಂದ ವಿಚಾರಕರು ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು, ಅವರು ಕುಡಿಯಬೇಕಾದ ದ್ರಾಕ್ಷಾರಸವನ್ನು ತೆಗೆದಿಟ್ಟು ಕಾಯಿ ಪಲ್ಯಗಳನ್ನು ಕೊಡುತ್ತಾ ಬಂದನು. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ್, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಿದರು. ಅವರು ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡುಬಂದರು. ದಾನಿಯೇಲನು ರಾಜನಾದ ಕೋರೆಷನ ಆಳ್ವಿಕೆಯ ಮೊದಲನೆಯ ವರ್ಷದ ತನಕ ಸನ್ನಿಧಿ ಸೇವಕನಾಗಿಯೇ ಇದ್ದನು ಎಂಬುದೇ ದೇವರ ವಾಕ್ಯವನ್ನು ಆಶೀರ್ವದಿಸಲು. ಪತ್ರಿಕಾ ವೇದ ಭಾಗಕ್ಕಾಗಿ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 10 ವಚನ 9 ರಿಂದ 16ರವರೆಗೆ ಓದಿಕೆಗಳು. The second reading for today is taken from the Acts of the Apostle, chapter 10, verses 9 to 16. ಅಪೊಸ್ತಲ ಕೃತ್ಯಗಳು ಅಧ್ಯಾಯ 10 ವಚನಗಳು 9 ರಿಂದ 16ರವರೆಗೆ. Acts 10, 9 to 16. Let's read the word of God. Peter's vision. The next day, as they went on their journey and drew near the city, Peter went up on the housetop to pray about the 6th hour. Then he became very hungry and wanted to eat. But while they made ready, he fell into a trance and saw heaven opened and an object like a great sheet bound at the 4 corners descending to him and let down to the earth. In it were all kinds of 4-footed animals of the earth, wild beasts, creeping things, and birds of the air. And a voice came to him, "Rise, Peter, kill and eat." And Peter said, "Not so, Lord, for I have never eaten anything common or unclean." And a voice spoke to him again the second time, "What God has cleansed, you must not call common." This was done 3 times, and the object was taken up into heaven again. ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಕಿ ಸ್ವಾರ್ಥ ವೇದ ಪಾರಾಯಣವನ್ನ ಮತ್ತಾಯನ ಬರೆದ ಸ್ವಾರ್ತೆ ಅಧ್ಯಾಯ 13 ವಚನಗಳು 31 ರಿಂದ 33ರವರೆಗೆ ಓದಿಕೆಗಳು. ಪರಿಶುದ್ಧ ಆರಾಧನೆಗೆ ನೇಮಕವಾದ ಸ್ವಾರ್ಥ ವೇದ ಭಾಗವು ಮತ್ತಾಯನ ಬರೆದ ಸ್ವಾರ್ತೆ ಅಧ್ಯಾಯ 13 ವಚನಗಳು 31 ರಿಂದ 33. The Gospel according to Saint Matthew, chapter 13, verses 31 to 33. ಮತ್ತಾಯನ ಬರೆದ ಸ್ವಾರ್ತೆ 13ನೇ ಅಧ್ಯಾಯ ವಚನಗಳು 31 ರಿಂದ 33. ಪರಲೋಕ ರಾಜ್ಯವನ್ನು ಕುರಿತ ಸಾಮ್ಯಗಳು. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು
ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತದೆ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಗೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ದೇವರ ವಾಕ್ಯವನ್ನು ಕ್ರಿಸ್ತನೇ ನಿನಗೆ ಸ್ತೋತ್ರ. ಸಭೆಯನ್ನು ದಯಮಾಡಿ ಕುಳಿತುಕೊಳ್ಳ್ರಿ. ನಮ್ಮ ಸಭೆಯ ಮಹಿಳೆಯ ಅನನ್ಯ ಕೂಟದಿಂದ ಸ್ತುತಿಗೀತೆಗಳನ್ನು ನಾವು ಆಲಿಸೋಣ. ಪೂರ್ವ ಸಿದ್ಧತೆಯಲ್ಲಿ ಪಾಲ್ಗೊಂಡು ದಯಮಾಡಿ ಮುಂದೆ ಬರುವಂತೆ ನಾನು ನನ್ನ ಕೇಳಿ.
ಸನ್ನಿಧಿಗೆ ಬಂದಿದ್ದೇವೆ. ಈ ದಿನಮಾನಗಳಲ್ಲಿ ಯಾವ ವಾಕ್ಯಗಳನ್ನ ನಮಗೆ ನೀನು ನೀಡುವುದರ ಮೂಲಕ ನಮ್ಮ ಎಲ್ಲ ಕಷ್ಟ, ನೋವು, ತೊಂದರೆ, ಆತ್ಮಿಕ ಆಹಾರಗಳನ್ನ ನಿನ್ನ ಮಾತುಗಳಿಂದ ನಾವು ಹೊಂದಿಕೊಂಡ ಮಕ್ಕಳಾಗಿ ಮನೆಗಳಿಗೆ ಹಿಂದಿರುಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಾಗ ನಿನ್ನ ಮಾರ್ಗದರ್ಶನವನ್ನ ಪಡೆದ ಮಕ್ಕಳಾಗಿ ಪರಿಶುದ್ಧತೆಯಲ್ಲಿಯೂ ನೀನು ಅಪೇಕ್ಷಿಸುವ ಹಾಗೆಯೂ ಜೀವಿಸುವ ಹಾಗೆ ನಮ್ಮೊಬ್ಬೊಬ್ಬರ ಜೀವಿತವನ್ನ ನನ್ನ ದೇವರೇ ನೀವೇ ಆಶೀರ್ವದಿಸಲಿರುವುದಾಗಿ ಹೇಳುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವ ಜನರೇ, ಮತ್ತೊಂದು ಆವತ್ತಿ ನಿಮ್ಮೆಲ್ಲರನ್ನ ಹೀಗೆ ಆಲಯದಲ್ಲಿ ಸಾಧಿಸುವಂಥದ್ದು, ಆನ್ಲೈನ್ ಮೂಲಕ ಆಲಯಕ್ಕೆ ಬಾರದೇ ಇರುವಂಥದ್ದನ್ನು ಸಹ ಸಂಧಿಸುವಂಥ ಅವಕಾಶವನ್ನ ತ್ರೈಕ ದೇವರು ನಮ್ಮೆಲ್ಲರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಅನೇಕರಿಗಿಲ್ಲದ ಆಶೀರ್ವಾದ ಇದು ಇಂದು ನಿಮ್ಮದಾಗಿದೆ. ಬನ್ನಿ ದೇವರನ್ನು ನಾವು ಸ್ತುತಿಸೋಣ. ಒಂದು ವಾಕ್ಯವನ್ನು ಓದುವುದಕ್ಕೆ ನಾನು ಇಷ್ಟಪಡ್ತೇನೆ. 1 ಪೇತ್ರ 1ನೇ ಅಧ್ಯಾಯ 15 ಮತ್ತು 16ನೇ ವಚನ. ನಿಮ್ಮನ್ನ ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮಗೆಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಕರ್ತರು ಹೀಗೆ ಹೇಳುತ್ತಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಈ ದಿನ ನಮಗೆ ಕೊಡಲ್ಪಟ್ಟಂತಹ ವಿಷಯ ಅನೇಕ ಅಥವಾ ವಿವಿಧ ನಂಬಿಕೆಗಳ ಸಮಾಜದಲ್ಲಿ ಕ್ರೈಸ್ತರ ಉಪಸ್ಥಿತಿ. The presence of Christians in the multi-religious context. ನಮ್ಮ ಸುತ್ತಮುತ್ತಲು ಅನೇಕ ನಂಬಿಕೆ ವಿಶ್ವಾಸಗಳನ್ನ ಹೊಂದಿದಂತಹ ಜನರು ವಾಸಿಸುತ್ತಾ ಇದ್ದಾರೆ. ದೇವರು ನಮಗೆ ಹೇಳಿದ್ದಾರೆ, ನೀನು ಲೋಕಕ್ಕೆ ಬೆಳಕಾಗಿದ್ದಿ, ನೀನು ಭೂಮಿಗೆ ಉಪ್ಪಾಗಿದ್ದೆ. ಅಲ್ಲಿಗೆ ಉಪ್ಪು ತನ್ನ ಆ ಸ್ವಾರಸ್ಯವನ್ನು ಅದು ಕಳೆದುಕೊಳ್ಳಬಾರದು. ಬೆಳಕು ಕತ್ತಲಿರುವುದನ್ನ ಬೆಳಕಿಗೆ ನಡೆಸುವಂತದ್ದಾಗಿರಬೇಕು. ಹೀಗಿರುವುದರಿಂದ ಒಬ್ಬ ಕ್ರೈಸ್ತನಾಗಿ ಅನ್ಯ ಮತಸ್ಥರ ಮಧ್ಯದಲ್ಲಿ ಅವರ ನಂಬಿಕೆ, ಅವರ ಧರ್ಮಗಳನ್ನ ನಾವು ಗೌರವಿಸುತ್ತಾ ಹೇಗೆ ನಾವು ಪರಿಶುದ್ಧರಾಗಿರುವಂಥದ್ದು ಇದೇ ಈ ದಿನದ ಪ್ರಸಂಗದ ಒಂದು ಅಭಿಪ್ರಾಯವಾಗಿದೆ. ಇರುವ ವ್ಯಕ್ತಿಗಳು 3 ಮಾಡಲಿಯೂ ನಾವು ನೋಡಿ ಓದಿ ಕೇಳಿದಂತಹ ಕಾರ್ಯವನ್ನು ಗಮನಿಸುವುದಾದರೆ, ದಾನಿಯೇಲನ ಪ್ರವಾದನ ಗ್ರಂಥ, ಅದರ ಹಿನ್ನೆಲೆ ಇವನ್ನು ನೀವು ನೋಡುವುದಾದರೆ, ಈ ದಾನಿಯೇಲನ ಪ್ರವಾದನ ಗ್ರಂಥದ ಮೊದಲ 6 ಅಧ್ಯಾಯಗಳು ದಾನಿಯೇಲನು ಹಾಗೂ ಆತನ ಸ್ನೇಹಿತರ ವಿಷಯವಾಗಿಯೇ ಬರೆಯಲ್ಪಟ್ಟಿದೆ. ಅವರು ಬಾಬೆಲಿಗೆ ಸರಿಯಾಗಿ ಬರ್ತಾರೆ. ಇದು ಒಂದು ರೀತಿಯಾಗಿ ಹಿಸ್ಟಾರಿಕಲ್, ಸೋಷಿಯೋ ಪೊಲಿಟಿಕಲ್ ಬ್ಯಾಕ್ ಸ್ವಲ್ಪ ಮುಂದೆ ಇಟ್ಟು ನೋಡೋಣ. ಬಂಧಿತರಾಗಿ ಅನ್ಯ ದೇಶಕ್ಕೆ ವಿಗ್ರಹಾರಾಧನೆ ಮಾಡುವಂಥವರು, ಈಗಾಗಲೇ ನಾವು ನೋಡಿದ್ವಲ್ಲ, ಅನೇಕ ನಂಬಿಕೆಗಳ ಒಂದು ಸಮಾಜದಲ್ಲಿ ಈ ಮಕ್ಕಳನ್ನ ಸೆರೆಯವರಾಗಿ ಕರೆದುಕೊಂಡು ಬರ್ತಾರೆ. ಅವರ ಮುಂದೆ ಇರುವಂತಹ ಒಂದು ಸವಾಲು ಏನೆಂಬುದಾಗಿ ಕೇಳುವುದಾದರೆ, ಕರೆದುಕೊಂಡು ಬಂದಂತಹ ಮಕ್ಕಳು ಅಂದ್ರೆ ಈ ಯವನಸ್ಥರು ಹೇಗಿರ್ತಾರೆ ಅಂದ್ರೆ, ಅಂಗದೋಷವಿಲ್ಲದವರು, ಸುಂದರದರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾ ನಿಪುಣರು. ಹೀಗಾಗಿ ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರಾದವರು ಅವರನ್ನು ನನ್ನ ಬಳಿಗೆ ಕರೆದುಕೊಂಡು ಬಂದರೆ ಎಂಬುದಾಗಿ ರಾಜಗೇಣನಾಗಿರ್ತಾರೆ. ಅದರಲ್ಲಿ ಆಯ್ಕೆಯಾಗುವಂಥದ್ದು ದೇವರ ಮಕ್ಕಳಾಗಿ ಸಹ ಇರ್ತಾರೆ. ದಾನಿಯೇಲ ಮತ್ತು ಆತನ ಒಂದು ಸ್ನೇಹಿತರು. ಈ ದಾನಿಯೇಲನ ಪ್ರವಾದನ ಗ್ರಂಥ ಹೇಗೆ ಬರ್ತದೆ ಅಂದ್ರೆ, ತುಂಬಾ ಜನ ಅದನ್ನು ಓದಲ್ಲ ನಾವು. ಯಾಕೆ ಅಂದ್ರೆ ಲಿಂಕ್ ವಿತ್ ರೆವಲ್ಯೂಷನ್ ಅಂತೆ, ಪ್ರಕಟಣೆಗೆ ಅದು ಇದೆಯಂತೆ, ಅದರಿಂದ ಬೇಡ ಓದೋದೇ ಬೇಡ ಎಂಬುದಾಗಿ ಹೋಗ್ತೀವಿ.
ಪ್ರಕಟಣೆ ಗ್ರಂಥಗಳನ್ನು ನೀವು ಓದ್ತಾ ಬರುವುದಾದರೆ ಈ ದಿನದಲ್ಲಿ ಯಾವುದಕ್ಕೂ ನೀವು ಹೆದರುವ ಹಾಗಿಲ್ಲ. ಲೋಕದ ಬೆಳಕಿನ ಮಕ್ಕಳಾಗಿ ಅನೇಕರಿಗೆ ನೋಡು, ಇದು ನನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟು ನನಗೆ 2020 ವರ್ಷಗಳ ಹಿಂದೆಯೇ ನನಗೇನಾಗಿದೆ ಕೊಡಲ್ಪಟ್ಟಿದೆ. ಇವತ್ತಿನ ದಿನಮಾನಗಳು 9ನೇ ಅಧ್ಯಾಯ ಪ್ರಕಟಣೆ. ಎಷ್ಟು ಜನ ಅದನ್ನು ಓದಿದ್ದೇವೆ? ಅನೇಕ ಸಾರಿ ಆಗಾಗ ಹೇಳ್ತಾ ಇದ್ದಾರೆ 13ನೇ ಅಧ್ಯಾಯ. ಎಲ್ಲವೂ ಸಹ ಕ್ರಯ ವಿಕ್ರಯ, ಮನಿಲೆಸ್ ಎಕಾನಮಿ ಎಲ್ಲವನ್ನ ನಮಗೆ ತಿಳಿದಿದ್ದನ್ನೇ ಅನೇಕರಾದಂಥ ನಾವು ಓದದೆ ಇನ್ನೂ ಕತ್ತಲೆಯಲ್ಲಿಯೇ ಜೀವಿಸಿಕೊಂಡಿದ್ದೇವೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಬೆಳಕಿನ ಮಕ್ಕಳು, ಅನೇಕರಿಗೆ ಬೆಳಕನ್ನು ತೋರಿಸುವಂತ ಮಕ್ಕಳಾಗಿದ್ದೇವೆ. ದೇವ ಜನರಿಗೆ ನಿರೀಕ್ಷೆ ಮತ್ತು ವಿಶ್ವಾಸದ ಪ್ರೋತ್ಸಾಹವನ್ನು ಕೊಡುವಂತಹ ಪುಸ್ತಕ ಈ ದಾನಿಯೇಲನ ಪ್ರವಾದನ ಗ್ರಂಥವಾಗಿದೆ. ಅವರ ಸ್ಥಿತಿಯನ್ನು ನೋಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ರೀತಿಯಲ್ಲಿ ಇದೆ. ಅವರ ದೇವಾಲಯ ನಾಶವಾಗಿತ್ತು, ಆದರೆ ನಮ್ಮ ನಾವು ದೇವಾಲಯಕ್ಕೆ ಬಂದು ಆರಾಧಿಸುತ್ತಿಲ್ಲ. ಎರಡನೇದಾಗಿ ನೀವು ಗಮನಿಸುವುದಾದರೆ ಅದಕ್ಕೋಸ್ಕರವಾಗಿ ಇದ್ದಂತಹ ಪಾತ್ರೆಗಳು ಬೇರೆ ಕಡೆ ವರ್ಗಾವಣೆ ಮಾಡಿಸಲಾಗಿದೆ. ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸೇಷನ್, ಈ ರೀತಿಯಾದಂತಹ ಕೆಲವು ಪದಗಳ ಮೂಲಕವಾಗಿ ಪರಿಶುದ್ಧ ಸಂಸ್ಕಾರದಲ್ಲಿ ನಾವು ಪಾಲನ್ನು ತೆಗೆದುಕೊಳ್ಳುವುದು ಸ್ವಲ್ಪ ಕಷ್ಟಕರವಾಗಿದೆ. ಹೆದರಬೇಡಿ, ಅದಕ್ಕೋಸ್ಕರವಾಗಿ ಸಿದ್ಧತೆ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಇವರಲ್ಲಿಯೂ ಸಹ ಪಾಲನೆ ತೆಗೆದುಕೊಳ್ಳುತ್ತೇವೆ. ದಾನಿಯೇಲನ ಒಂದು ಸ್ಥಿತಿಯನ್ನು ನೋಡುವುದಾದರೆ ದೇವಾಲಯ ಕೆಡವಿದೆ, ದೇವ ವಸ್ತುಗಳು ಬೇರೆಯಲ್ಲಿ ಹೋಗಿದೆ, ಆರಾಧನೆಗೆ ಉಪಯೋಗಿಸಿದಂತ ಪಾತ್ರೆಗಳು ವೈರಿಗಳ ಪಾಲಾಗಿದೆ. ಆದರೂ ದಾವಿದನಲ್ಲಿ ಒಂದು ಅಚಲವಾದಂತಹ ನಂಬಿಕೆ, ವಿಶ್ವಾಸ. ಮತ್ತೊಂದು ಕಡೆ ನೀವು ನೋಡುವುದಾದರೆ ಯೆಹೂದ್ಯರು ದೇವರಿಗೆ ನಂಬಿಕಸ್ಥರಾಗಲು ವಿಫಲರಾಗುವುದರ ಮೂಲಕವಾಗಿ ಬಾಬೆಲಿಗೆ ಸರಿಯಾಗಿ ಸಹ ನಾವು ಗಮನಿಸ್ತೇವೆ. ಸಮಯ ಸ್ವಲ್ಪ ಬೇಗ ಹೋಗ್ತದೆ. ಮೊದಲನೇದಾಗಿ ಈ ವೇದ ಪಾರಾಯಣವನ್ನು ಮಾಡುವಂತವರು ಅರ್ಥ ಪ್ರಸಂಗ ಮಾಡಿ. ಯಾಕೆ ಹೇಳಿ, ಬಹಳ ಸ್ಪಷ್ಟವಾಗಿ ಓದುವಾಗ ಒಂದೊಂದು ವಾಕ್ಯಗಳನ್ನು ನಾವು ಗಮನಿಸ್ತೇವೆ. ಹೀಗಾಗಿ ಮೊದಲನೇ ಪ್ರಸಂಗ ಆ ವೇದ ವಾಕ್ಯಗಳು ಓದುವಾಗಲೇ ನಮ್ಮನ್ನು ಆರಾಧನೆಗೆ ಸಿದ್ಧ ಮಾಡಿದಂತಹ ಮಹಿಳೆಯರು ಅರ್ಥಗರ್ಭಿತವಾದಂತಹ ಹಾಡನ್ನು ಹಾಡುವುದರ ಮೂಲಕವಾಗಿ ವಾಕ್ಯದಾನಕ್ಕೆ ನಮ್ಮನ್ನು ಅವರು ನಡೆಸಿದ್ದಾರೆ. ಲಾಸ್ಟ್ ಸಂಡೇ ಮೆನ್ಸ್ ಫೆಲೋಶಿಪ್, ಈ ಸರಿ ವುಮೆನ್ಸ್ ಫೆಲೋಶಿಪ್. ಹೀಗೆ ದೇವಜನರಾಗಿ ನಾವು ನಮ್ಮ ನಂಬಿಕೆಯನ್ನ, ವಿಶ್ವಾಸವನ್ನ ಬಲವಾಗಿ ಇಟ್ಟುಕೊಳ್ಳಬೇಕು. ದಾನಿಯೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 8ನೇ ವಚನದ ಕೊನೆಯ ಭಾಗ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ನನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿದ. ಕಂಫರ್ಟ್ ಝೋನಲ್ಲಿ ಅವನು ನಿಶ್ಚಯ ಮಾಡಲಿಲ್ಲ ಪ್ರಿಯರು. ಬಂದಿಯಾಗಿ ಒಂದು ಕಟ್ಟಪಣೆಯ ಒಂದು ಗರಿಷ್ಠವಾದಂತಹ ಒಂದು ಪರಿಸ್ಥಿತಿಯಲ್ಲಿ ದಾವೀದನು ಪ್ರಾರ್ಥಿಸುವ ಒಂದು ನಿರ್ಧಾರಕ್ಕೆ ಬರ್ತಾನೆ. ನಾನು ಅಶುದ್ಧನಾಗಲಾರೆ. ಯಾಕೆ? ನನ್ನ ದೇವರು ಪರಿಶುದ್ಧನಾಗಿರುವುದರಿಂದ ನಾನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ನಾವಿರುವಂತಹ ಸ್ಥಿತಿಗತಿಗಳಲ್ಲಿ ಈ ರೀತಿಯಾದಂತಹ ಶೋಧನೆ ಬಂದರೆ ದಾನಿಯೇಲನ ರೀತಿಯಲ್ಲಿ ನಾವು ನಿರ್ಧಾರವನ್ನು ಮಾಡ್ತೇವಾ? ಯೋಚನೆ ಮಾಡಿ. ಸರಿಯಾಗಿದ್ದಾರೆ, ನನ್ನನ್ನು ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ, ಯಾವಾಗ ನೀವು ದೇವರ ಬಳಿಗೆ ಬರ್ತೀರ ಆಗ ದೇವರು ನಿಮ್ಮ ಸಹಾಯಕ ಆಗಲೇ ಇರ್ತಾರೆ. ಅಲ್ಲಿ ಮಾಡಿದ ಮೊದಲನೆಯ ಕಾರ್ಯ ನೋಡಿ, ದೇವರು ಕಂಚಿಕೆಯ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನ, ದಯೆಯನ್ನ ಹುಟ್ಟಿಸಿ. ಗಾಡ್ ಇಸ್ ಅಟ್ ಹ್ಯಾಂಡ್, ಗಾಡ್ ಇಸ್ ಅಟ್ ನಿಸ್ಯುಡೆ ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ಎಷ್ಟು ಸಾರಿ ಕಷ್ಟ, ನೋವು, ಸಂಕಟಗಳು ಬಂದಾಗ ನನ್ನ ಹಾಗೆಯೇ
ಎಲ್ಲ ನಿರ್ಬಲಾವಸ್ಥೆಯಿಂದ ಉಳ್ಳಂತಹ ಮನುಷ್ಯನನ್ನೇ ಹಾಕಿಕೊಂಡು ಹೋಗ್ತೇವೆ ಹೊರತು ಎಲ್ಲೋ ಕೆಲವು ವೇಳೆಗಳಲ್ಲಿ ಮಾತ್ರ ನಾವು ದೇವರನ್ನ ಹಾಕಿಕೊಳ್ಳುವ ಜೀವಿತರಾಗಿ ಕಂಡು ಬರ್ತೇವೆ. ಮತ್ತೊಂದು ಆಶೀರ್ವಾದವನ್ನು ನಿಮ್ಮ ಮುಂದೆ ನಾನು ಇದ್ದೇನೆ. 15ನೇ ವಚನಕ್ಕೆ ಬನ್ನಿ. 3 ವರ್ಷಗಳು ಇರಬೇಕಾಯಿತು. 10 ದಿನಗಳನ್ನು ಕೇಳಿಕೊಳ್ತಾನೆ. ಹೇಗೋ ದೇವರು ಆ ಅಧ್ಯಕ್ಷನ ಕಂಚಿಕೆ ಮೂಲಕ ದಾನಿಯೇಲನು ತಾನು ಏನು ಮಾಡಬೇಕೆಂಬುದಾಗಿ ಬಯಸ್ತಾನೋ ಅದಕ್ಕೆ ಅನುಮತಿಸಿದೆ. ಅದಾದ ಮೇಲೆ ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರವಾಗಿಯೂ ಪುಷ್ಟಿತರಾಗಿಯೂ ಕಾಣಿಸಿದರು. ದೇವಜನರು ನಾವು ಹಾಗೆ ಇದ್ದೇವಲ್ವಾ? ಏನೇ ಕಷ್ಟ, ನೋವು, ಹಿಂಸೆ ಇದ್ದರೂ ಅನೇಕರು ನಮ್ಮನ್ನು ನೋಡಿ ಏನು ಹೇಳ್ತಾರೆ? ನಿಮ್ಮಲ್ಲಿ ದೈವಿಕ ಕಲೆಯನ್ನು ನಾನು ಕಾಣ್ತೇನೆ. ಅಲ್ಲಿಗೆ ದೇವರು ನನ್ನಲ್ಲಿ ಇದ್ದು ನನ್ನ ಮೂಲಕವಾಗಿ ಅನೇಕರ ಕಷ್ಟ, ನೋವು, ತೊಂದರೆಗಳನ್ನು ಆತನು ನೀಗಿಸುವಂತವನಾಗಿದ್ದಾನೆ. ಶುದ್ಧಾಚಾರ ಎಂಬುದಾಗಿ ಬರುವಾಗ ನಮ್ಮ ಮನಸ್ಸಿಗೆ ನೇರವಾಗಿ ಬರುವಂಥದ್ದು ದಶಾಂಶ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು. ಆತನಲ್ಲಿ ಪ್ರೀತಿಯುಳ್ಳವರೇ, ದಾನಿಯೇಲನನ್ನು ನೋಡಿ ಆತನು ತೆಗೆದುಕೊಂಡಂತ ಕಾರ್ಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನು ಪಡೆದಂತ ಜಯವನ್ನು ಸಹ ನೀವು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದ 9ನೇ ವಚನಕ್ಕೆ ಬರೋಣ. ನೀವು ಮನೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಸುಮ್ಮನೆ ಏನು ನಿಮ್ಮ ಮನಸ್ಸಿಗೆ ಯೋಚನೆ ಬರಲ್ಲ. ಯಾವುದೋ ಒಂದು ಹಂತದಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ನಿಮ್ಮ ಮನಸ್ಸಿಗೆ ಬಂತು. ನೀವು ಯಾವುದಾದ್ರೂ ಒಂದು ಪ್ರತ್ಯೇಕವಾದಂಥ ಕೋಣೆಗೆ ಹೋಗಿ ಪ್ರಾರ್ಥನೆ ಮಾಡುವುದು ನಮ್ಮೆಲ್ಲರ ಅಭ್ಯಾಸ. ಹಾಗೆ ಆ ಕೋಣೆ ಒಳಗೆ ಹೋಗ್ತೀರಾ ಅನ್ಕೊಳ್ಳಿ. ತಕ್ಷಣ ಏನಾಗುತ್ತೆ ನಿಮಗೆ? ಪ್ರಾರ್ಥನೆ ಮಾಡ್ತೀರೋ ಹೊರಗಡೆ ಹೋಗಿ ಏನೋ ಮನಸ್ಸಿನಲ್ಲಿ ಯೋಚನೆ ಬರುತ್ತೆ. ಅಯ್ಯೋ ಯಜಮಾನ್ರು ಹೇಳಿದ್ರಲ್ಲ, ಅದು ಮಾಡಲೇ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೆ ಯೋಚನೆ ಬರುತ್ತೆ. ಪ್ರಾರ್ಥನೆಗೆ ಹೋಗುವಾಗ ಮಾತ್ರ ಶೋಧನೆಗೊಳಗಾಗುತ್ತೆ. ಅದು ನಮ್ಮೆಲ್ಲರ ಒಂದು ಅನುಭವ. ಅದರಲ್ಲಿಯೂ ಉಪವಾಸದ ದಿನಗಳಲ್ಲಿ ನೀವು ಉಪವಾಸವಿದ್ದು ಯಾವುದೋ ಒಂದು ಕಾರ್ಯಸಿದ್ಧಿಗೆ ಬರಬೇಕೆಂಬುದಾಗಿ ನೀವು ಪ್ರಾರ್ಥಿಸುವಾಗ ನಿಮ್ಮನ್ನು ಶೋಧಿಸುವುದಕ್ಕೆ ಸೈತಾನನು ಜೊತೆಯಲ್ಲಿರ್ತಾನೆ. ಆದರೆ ಸೈತಾನನ್ನ ಹೊಡೆದು ಓಡಿಸುವಂತಹ ಶಕ್ತಿಯನ್ನ ನಾವು ಪ್ರಾರ್ಥನೆಯ ಮೂಲಕವಾಗಿ ಅದನ್ನು ಮರೆಯಬಾರದು. ಅದಕ್ಕೆ ಸ್ವಾಮಿ ಒಂದು ಕಡೆ ಹೇಳ್ತಾರೆ, ಶೋಧನೆ ಬಂದಾಗ ನಿನಗೆ ಬಿಡಿಸಿಕೊಳ್ಳಲು ಸಾಧ್ಯವಾದರೆ ನೀನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿ, ಇಲ್ಲವಾದರೆ ನನ್ನನ್ನು ಕೂತು ನಾನು ಬಂದು ಬಿಡಿಸ್ತೇನೆ. ಐ ವಿಲ್ ಕಮ್ ಟು ಯು ಫಾರ್ ಯುವರ್ ರೆಸ್ಕ್ಯೂ. ಆತನಲ್ಲಿ ಪ್ರೀತಿಯುಳ್ಳ ದೇವಿ ಚಂದ್ರ. 2ನೇ ವ್ಯಕ್ತಿಯಾದಂತಹ ಪೇತ್ರನನ್ನು ನೋಡ್ರಿ. ಪೇತ್ರನ್ ಏನ್ ಮಾಡ್ತಾರಂತೆ? ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿ ಹೋಗ್ತಾರೆ. ಮೊದಲನೆಯ ಶೋಧನೆ ಏನು? ಅವನಿಗೆ ಬಂದದ್ದವರಿಗೆ ಹೊಟ್ಟೆ ಹಸಿವು. ಆದರೂ ಆತನ ಪ್ರಾರ್ಥನೆಯಲ್ಲಿ ಮಾತನಾಡ್ತಾನೆ. ದೇವರು ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಊಟಕ್ಕೆ ಸಿದ್ಧವಾಗುವಷ್ಟರಲ್ಲಿ ಅವನು ಜ್ಞಾನ ಪರವಶನಾಗಿ ಇರ್ತಾರೆ. ದೇವರ ಸ್ತುತಿ ಸ್ತೋತ್ರದಲ್ಲಿ ಮಧ್ಯ ಏನ್ ಕಾಣಿಸ್ತಿದೆ? ಈಗ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋದು ಎಂಬುದಾಗಿ ನಾವು ಯೋಚಿಸ್ತೇವಲ್ಲ, ಹೆಣ್ಣು ಮಕ್ಕಳು ಹೆಚ್ಚಾಗಿ ಯೋಚಿಸ್ತಾರೆ. ಗಂಡಸರು ಅದನ್ನು ಅಪೇಕ್ಷಿಸ್ತಾರೆ. ಇವತ್ತು ಸಂಡೇ ಸ್ವಲ್ಪ ಏನಾದರೂ ಸ್ಪೆಷಲ್ ಇರ್ತದೆ. ಪ್ರಾರ್ಥನಾ ಪರವಶನಾಗಿರುವಾಗ ಆತನ ಮುಂದೆ ಬರುವಂಥದ್ದು ಏನು? ಒಂದು ಜೋಳಿಗೆ ಬರ್ತದೆ. ಅದರಲ್ಲಿ ನಾನಾ ವಿಧವಾದಂತಹ ಆಹಾರಗಳಿವೆ. ದಾನಿಯೇಲನ ರೀತಿಯಲ್ಲಿ ಇಲ್ಲಿ ಪೇತ್ರನು ಹೇಳ್ತಾನೆ, ಮತ್ತೆ ನಾನು ಅಶುದ್ಧನಾಗಲ್ಲ, ನಾನು ಯಾವುದನ್ನು ಮುಚ್ಚುವುದಿಲ್ಲ. ಬೇಡವೇ ಬೇಡ ಸ್ವಾಮಿ, ನಾನು ಎಂದು ಕೊಲೆ ಪದಾರ್ಥಗಳನ್ನಾಗಿ ಅಶುದ್ಧ ಪದಾರ್ಥಗಳನ್ನಾಗಿ ತಿಂದವನನ್ನ ಅಂದನು ಎಂಬುದಾಗಿ. ಅಲ್ಲಿ ನೀವು ನೋಡುವಾಗ ಆ ಒಂದು
ಶುದ್ಧಾಚಾರ ಜೋಳಿಗೆ ಬಂದು ಆತನನ್ನ ಶೋಧಿಸಿದ್ದು, ಅಲ್ಲಿ ಈತನು ಪ್ರಾರ್ಥನಾ ಪರವಶನಾಗಿದ್ದರಿಂದ ಆ ಶೋಧನೆಯನ್ನ ಜಯಿಸಿದ್ದು ನಾವು ನೋಡ್ತೀವಿ. ಅದರಿಂದ ಬಂದಂತ ಆಶೀರ್ವಾದವೇ ದೇವರ ದರ್ಶನ ಪೇತ್ರನ ಜೀವಿತದಲ್ಲಿ ಒಂದು ಹೊಸ ತಿರುವನ್ನ ಕೊಡ್ತಿದೆ, ವಿಶ್ವಾಸವನ್ನು ಮೂಡಿಸುತ್ತದೆ. ಸಾಮಾನ್ಯವಾಗಿ ಯೇಸು ಸ್ವಾಮಿ ಸೇವಾ ಜೀವಿತದಲ್ಲಿ ಅನೇಕ ರೀತಿಯಾದಂತಹ ಟೀಚಿಂಗ್ ಮೆಥಡ್ಸ್ ಅನ್ನ ಅವರು ಅಡಾಪ್ಟ್ ಮಾಡ್ತಾರೆ. ಪ್ಯಾರಬಲ್ಸ್, ಸ್ಮಾಲ್ ಸ್ಟೋರೀಸ್ ಮತ್ತು ದಿನನಿತ್ಯಕ್ಕೆ ಬೇಕಾದಂತಹ ಅವಶ್ಯಕತೆಗಳನ್ನು ತೆಗೆದು ಸ್ವಾಮಿ ಪ್ರಸನ್ನ ಮಾಡಿದ್ದನ್ನ ನೋಡ್ತೀವಿ. ಅದರಲ್ಲಿ ನಾವೆಲ್ಲರಿಗೆ ಬಹಳ ಚೆನ್ನಾಗಿ ಚಿರಪರಿಚಿತವಾಗಿರುವಂಥದ್ದು ಸಾಸಿವೆ ಎಲ್ಲ ಬೀಜಗಳಿಗಿಂತ ಬಹಳ ಸಣ್ಣವಾಗಿರುವಂಥದ್ದು ಎಂಬುದಾಗಿ ನಾವೆಲ್ಲರೂ ಅದನ್ನ ತಿಳಿದುಕೊಂಡಿದ್ದೇವೆ. ಈ 13ನೇ ಅಧ್ಯಾಯವನ್ನು ನೀವು ನೋಡುವುದಾದ್ರೆ ಪರಲೋಕ ರಾಜ್ಯದ ಕುರಿತಾಗಿ ಅನೇಕ ಸಾಮ್ಯಗಳನ್ನ ಹೇಳಿದ ಒಂದು ಅಧ್ಯಾಯವಾಗಿ ಅದು ಕಂಡುಬರುತ್ತದೆ. ನೀವು ಅನ್ಕೋಬಹುದು, ಸಾಸಿವೆ ಏನು ದಿನ ಉಪಯೋಗಿಸ್ತೀನಿ ನಾನು, ಹೌದಾ? ಅದರಲ್ಲಿ ಬಹಳ ಮಹತ್ವ ಇದೆ ಎಂಬುದಾಗಿ ನೀವು ಕಾಣಿಸ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಂದ ಸಣ್ಣದಾಗಿದ್ದು ಬೆಳೆದ ಮೇಲೆ ಕಾಯಿ ಪಲ್ಯಗಳ ಗಿಡಕ್ಕಿಂತಲೂ ದೊಡ್ಡದಾಗಿ ಅದು ಬೆಳೆಯುತ್ತದೆ. ಒಂದು ವೇಳೆ ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ ಬಹಳ ಸಣ್ಣದಾಗಿದ್ದರೂ ನೀನು ಅದನ್ನ ಕರ್ತನ ಸನ್ನಿಧಾನದಲ್ಲಿ ತಂದಾದರೆ ಅದೇನಾಗುತ್ತೆ? ನಿನ್ನ ನಂಬಿಕೆಯು ಕಾರ್ಯದ ಮೂಲಕವಾಗಿ ದೊಡ್ಡದಾಗಿ ಬರುತ್ತದೆ. ಆ ದೊಡ್ಡದಾಗಿ ಬರುವಂಥದ್ದು ನಿನ್ನ ಸೇವಾ ಜೀವಿತದಲ್ಲಿ ನೀನು ಮತ್ತೊಬ್ಬರಿಗೆ ತೋರಿಸುವಂತಹ ದೈವಿಕ ಪ್ರೀತಿ, ದೇವರನ್ನ ಪರಿಚಯಿಸುವಂಥದ್ದು, ಅನೇಕರಿಗೆ ಕರ್ತನ ಮೇಲೆ ಆಸರೆ, ಈ ದೊಡ್ಡದಾಗಿ ಬೆಳೆದಂತಹ ಮರ ಅನೇಕ ಗುಂಪಿಗಳಿಗೆ ವಿಶ್ರಾಂತಿಯ ಆಸರೆಯ ಕಾರ್ಯವಾಗಿ ಕಂಡು ಬಂದಿರ್ತದೆ. ಮನೆಗೆ ಹೋಗಿ ಸಮಯವಿದ್ದರೆ ಯೆಹೆಜ್ಕೇಲನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. ಈ ಸಣ್ಣ ಸಾಸಿವೆ is a metaphor. I know it for sure. It's a metaphor, but still it has its own meaning. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 3ನೇ ವಚನ ಹಾಗೂ ದಾನಿಯೇಲನ ಪ್ರವಾದನ ಗ್ರಂಥ 4ನೇ ಅಧ್ಯಾಯದ 10ನೇ ವಚನ. ಹೇಳುವಂಥದ್ದು ದಯಮಾಡಿ ಗುರ್ತು ಹಾಕೊಳ್ಳಿ, ಮನೆಗೆ ಹೋಗಿ ಅದನ್ನು ನೀವು ಓದಿ. ಈ ಸಣ್ಣ ಸಾಸಿವೆ ಬೆಳೆದು ದೊಡ್ಡದಾಗಿ ಅನೇಕರಿಗೆ ಆಶ್ರಯವನ್ನು ಕೊಟ್ಟು ಕೊಂಬೆಗಳು ಹರಡಿಕೊಂಡು ಸಾಕ್ಷಿಯಾಗಿಸ್ತದೆ. ಇದು ಯಾವುದು ಎಂಬುದಾಗಿ ಹೇಳುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತ. ಸ್ವಾಮಿ ಮತ್ತೊಂದನ್ನ ಉಪಯೋಗಿಸ್ತಾರೆ. ಏನದು? ಫ್ಲೀಟ್. ದೇವರ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ನೀವು ಕೇಳ್ಬೋದು, ಅಯ್ಯೋರೆ ಹುಳಿ ಹಿಟ್ಟನ್ನು ಯಾರು ತಿಂತಾರೆ? ಇದು ನೆಗೆಟಿವ್ ಅಲ್ವಾ? ಖಂಡಿತ. ಅದರಲ್ಲಿ ಕಾಣುವಂತಹ ರಾಸಾಯನಿಕ ಕ್ರಿಯೆಗಳನ್ನು ಮಾತ್ರ ನೀವು ಗಮನಿಸಬೇಕು. ಈಗ ನನ್ನ ಮನಸ್ಸಿನಲ್ಲಿ ಕರ್ತನು ಇದ್ದಾನೆ, ಕರ್ತನು ನನ್ನ ಮೂಲಕವಾಗಿ ಕಾರ್ಯಸಿದ್ಧಿ ಮಾಡ್ತಾನೆ ಎಂಬುದಾಗಿ ಹೇಳುವುದಾದರೆ ಅದು ಅನೇಕರಿಗೆ ಆಶೀರ್ವಾದವಾಗುತ್ತದೆ. ಅಂದಿನ ದಿನಮಾನಗಳಲ್ಲಿ ಅದು ಅವಿಭಾಜ್ಯವಾದಂತಹ ಆಹಾರದ ಒಂದು ಅಂಗವಾಗಿತ್ತು ಅಲ್ವಾ? ಕೆಲವು ಹೆಣ್ಣುಮಕ್ಕಳು ಆ ಹಿಟ್ಟನ್ನು ನಾಗುವಾಗ ಯಾರನ್ನ ನೆನೆಸ್ಕೊಳ್ತಾರೆ? ಅದು ಹೆಣ್ಮಕ್ಳಿಗೆ ಮಾತ್ರ ಅಲ್ವಾ? ಒಂದು ವೇಳೆ ಗಂಡ ಬೈಲಿ ಹೋಗಿದ್ರೆ ಅವರೆಲ್ಲ ಶಕ್ತಿಯನ್ನ ಆ ಹಿಟ್ಟಿನ ಮೇಲೆ ಬಿಟ್ಟು ಅದನ್ನು ಚೆನ್ನಾಗಿ ನಾಗಿ, ಆಗ ಗಂಡ ಬಂದು ಹೇಳ್ತಾನೆ, ಏನಮ್ಮ ಇವತ್ತು ಚಪಾತಿ ಬಹಳ ಸಾಫ್ಟ್ ಆಗಿದೆಯಾ? ಆಗ ಹೆಣ್ಣು ಮಗಳಿಗೆ ಗೊತ್ತು ಇದರಲ್ಲಿ ಏನಪ್ಪ ಇದು ಯಾಕೆ ಇಷ್ಟೊಂದು ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ಅನ್ಕೊಳ್ತಾರೆ, ಇನ್ಮೇಲೆ ನನ್ನ ಮೇಲೆ ಗಂಡನಿಗೆ ಕೋಪ ಇದ್ರೆ ನಾನು ಏನು ಮಾಡಬಾರ್ದು, ಹಿಟ್ಟಿನ ಮೇಲೆ ತೋರಿಸ್ಬಾರ್ದು. ಅಥವಾ ಹಿಟ್ಟಿನ ಮೇಲೆ ನಾನು ಒಂದು ರೀತಿ ತೋರಿಸಿದ್ರೆ
ನನ್ನ ಗಂಡ ನಾನು ಮಾಡಿಕೊಟ್ಟ ಚಪಾತಿಯನ್ನ ಇನ್ನೊಂದೆರಡು ಹೆಚ್ಚಾಗಿ ತಿಂತಾರೆ. See, there comes the change. ಯಾವುದಪ್ಪ ಚೇಂಜ್ ಎಂಬುದಾಗಿ ನೀವು ನೋಡುವುದಾದರೆ, ಹಿಟ್ಟಾಗಿ ಇರ್ತದೆ, ಅದಕ್ಕೆ ಹುಳಿ ಬೆರೆಸಿದಾಗ ಅದರಲ್ಲಿ ಉಬ್ಬರುವಿಕೆ ಬರ್ತದೆ. ಅದನ್ನು ನೀವು ನೋಡುವಂಥದ್ದು. ಈ ಉಬ್ಬರುವಿಕೆ ಬರುವುದು ಅದರ ಮೇಲಕ್ಕೆ ಬರುವಂಥದ್ದು ಎಂಬುದಾಗಿ ನೀವು ಹೇಳುವುದಾದರೆ, ಲೌಕಿಕ ಜೀವಿತದಿಂದ ಆಧ್ಯಾತ್ಮಿಕ ಜೀವಿತಕ್ಕೆ ನೀವು ಬರ್ತೀರಿ. ಬಹಳ ಸಿಂಪಲ್ ಆಗಿ ಅರ್ಥ ಮಾಡಬಹುದು. ನೀವು ಇರುವಂತಹ ಸ್ಥಿತಿಯಲ್ಲಿಯೇ ಅದನ್ನು ಬಿಟ್ಟು ನಂಬಿಕೆ ವಿಶ್ವಾಸದಲ್ಲಿ ನೀವು ಒಪ್ಪಿಕೊಂಡು ಬೆಳೀತೀರಿ, ಮೇಲಕ್ಕೆ ಬರ್ತೀರಿ. ದೇವರ ಗುಣಗಳನ್ನ ನಿಮ್ಮ ಜೀವಿತದಲ್ಲಿ ಅದು ಕಂಡುಕೊಂಡು ಬರ್ತದೆ. ಕೊನೆಯದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಸರಿಯಾಗಿ ಹಿಡಿಯಲ್ಪಟ್ಟಂತಹ ದಾನಿಯೇಲನು ಏನಾಗ್ತಾನೆ? ಆತನು ರಾಜನ ಸನ್ನಿಧಿಯಲ್ಲಿ ದೇವರ ಸೇವಕನಾಗಿ ಅನೇಕ ದಿನಗಳು ಇದ್ದನೆಂಬುದಾಗಿ ದಾನಿಯೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 29ರಲ್ಲಿ ನಾವು ಪೇತ್ರನು ಪ್ರಾರ್ಥನಾ ಪರವಶನಾಗಿರುವುದರಿಂದ ಆತನು ಸಹ ಶುದ್ಧಾಚಾರವನ್ನು ಕಾಪಾಡಿಕೊಂಡು ಬಂದ. ವಿವಿಧ ರೀತಿಯಾದಂತಹ ಮತಸ್ಥರ ಮಧ್ಯದಲ್ಲಿ ಜೀವಿಸುವಂತಹ ನಾನು ನೀವು ಅವರಿಗೆ ಬೆಳಕಾಗಿದ್ದೇವ, ಲೋಕಕ್ಕೆ ಉಪಾಗಿದ್ದೇವ. ನಮ್ಮ ಜೀವಿತದಲ್ಲಿ ಅನೇಕ ಅಥವಾ ವಿವಿಧ ನಂಬಿಕೆಗಳ ಸಮಾಜದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಉಳಿದಿದ್ದೇವ. ನಮ್ಮನ್ನು ನಾವು ಪರೀಕ್ಷಿಸುತ್ತೇವೆ. ನಾವೆಲ್ಲರಿಗೂ ಚೂರುವಾಗಿ 128ನೇ ಪುಟದಲ್ಲಿ ಕಾಣುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಆಯ್ಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕಕುಮಾರನಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಜ್ಞಾನಪಡಿಸಲ್ಪಟ್ಟು ವಾಕ್ಯಕ್ಕೆ ಮತ್ತು ಪ್ರಾರ್ಥನಾತ್ಮಕದಲ್ಲಿ ಸತ್ತು ಹೊಂದಲ್ಪಟ್ಟು ಪಾತಾಳಕ್ಕಿಳಿದು ಒಂದನೇ ವರ್ಷದಲ್ಲಿ ಸತ್ತುತ್ತದೆ ಎಂದು ಪರಲೋಕಕ್ಕೆ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ಪ್ರಭಾವಿಸಲ್ಪಟ್ಟಿರುತ್ತಾನೆ. ಈತನ ವಿಧವಾದ ಬಂಧುಗಳು ಸತ್ತನ್ನು ನ್ಯಾಯ ತೀರಿಸುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ದೇವರ ಪುರುತಾನು ನಿತ್ಯ ಜೀವನದಲ್ಲಿ ನಂಬುತ್ತೇನೆ. ಸಭೆಯು ದಯಮಾಡಿ ಕುಳಿತುಕೊಳ್ಳ್ರಿ. ವಾರ್ತಾ ನೀಡೋಣ. ಸಭಾಪ್ರಕಟಣೆಗಳು. ಈ ದಿನ ಆರಾಧನೆಗೆ ಕೂಡಿ ಬಂದಿರುವ ನಿಮ್ಮೆಲ್ಲರನ್ನು ಹಾಗೂ ಬೇರೆ ಸಭೆಗಳಿಂದ ಬಂದಿರುವ ಸಹೋದರ ಮತ್ತು ಸಹೋದರರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಮಾಡಲಾಗಿದೆ. ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವ ಸಭೆಯವರಿಗೆ ಪ್ರೀತಿಯ ವಂದನೆಗಳು. ತಾರೀಕು 1/9/2020 ಬೆಳಿಗ್ಗೆ 6:30 ಗಂಟೆಗೆ ಉದಯದ ಆರಾಧನೆ ನಡೆಸಲ್ಪಡುತ್ತದೆ. ಸಭೆಯವರು ಆರಾಧನೆಗೆ ಕೂಡಿ ಬರುವಂತೆ ವಿನಂತಿ. ಹಾಗೂ ಕರ್ತನ ಪವಿತ್ರ ಭೋಜನ ಸಂಸ್ಕಾರವನ್ನು ಆಚರಿಸಲಾಗುವುದು. ಸಭಿಕರು ಈ ಸಂಸ್ಕಾರದಲ್ಲಿ ಭಾಗವಹಿಸುವಂತೆ ವಿನಂತಿ. ಈ ದಿನ ದೈವ ಸಂದೇಶವನ್ನು ನೀಡಿದ ಘನ ಜಾರ್ಜ್ ಜಯಪ್ರಭು ಅಯ್ಯನವರಿಗೆ ಸಭೆಯ ಪರವಾಗಿ ವಂದನೆಗಳು. ಬರುವ ಭಾನುವಾರ ತಾರೀಕು 6/9/2020 ಬೆಳಿಗ್ಗೆ 8:30 ಗಂಟೆಗೆ ಒಂದೇ ಆರಾಧನೆ ನಡೆಸಲ್ಪಡುತ್ತದೆ. ಆರಾಧನೆ ಅಂತ್ಯ ಭಾಗದಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರವು ಆಚರಿಸಲಾಗುವುದು. ಪೂರ್ಣ ಸಭಾಂಗಿಗಳು ಈ ಸಂಸ್ಕಾರದಲ್ಲಿ ಭಾಗವಹಿಸುವಂತೆ ವಿನಂತಿ. ತಾರೀಕು 6/9/2020 ಸಂಜೆ 6:30 ಗಂಟೆಗೆ ಕರ್ತನ ಪವಿತ್ರ ಭೋಜನ ಸಂಸ್ಕಾರವು ಆಚರಿಸಲಾಗುವುದು. ಸಭೆಯವರು ಕೂಡಿ ಬರುವಂತೆ ವಿನಂತಿ. ಸಭಿಕರಲ್ಲಿ ವಿನಂತಿ. ಮಾಸ್ಕ್ ಧರಿಸುವಂತೆ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ವಿನಂತಿ. ಸುಗ್ಗಿ ಹಬ್ಬ ಹಾಗೂ ಕ್ಲಾಸ್ ಮನಿ ಬಾಕಿ ಇರುವವರು ಆದಷ್ಟು ಬೇಗನೆ ಚರ್ಚ್ ಟ್ರೆಸರ್ ಆದಂತಹ ಶ್ರೀ ಸಂಜಯ್ ಪ್ರೇಮಪ್ಪ ಅವರನ್ನು ಕಂಡು ಹಣ ಪಾವತಿ ಮಾಡಬೇಕಾಗಿ ವಿನಂತಿ. ಕಾಣಿಕೆಗಳ ವಿವರ. ಕಳೆದ ವಾರ ಕೊಟ್ಟಿದ್ದ ಕಾಣಿಕೆಗಳ ವಿವರವನ್ನು ಜನರಲ್ ಆಫರಿಂಗ್
15,630, thanks offering 23,500, birthday offering 5,000, wedding anniversary offering 2,000, monthly subscription 10,150, burial fund offering 1,000, women fellowship offering 900, go husband offering 1,400, dental box offering 13,700, youth fellowship offering 1,200, poor fund offering 1,000, men fellowship offering 1,000. Total 76,540 days. ಈ ವಾರದಲ್ಲಿ ತಮ್ಮ ಜನ್ಮದಿನಗಳನ್ನು ಆಚರಿಸುವಂತಹ ದೇವ ಜನರು ಈ ರೀತಿಯಾಗಿದ್ದಾರೆ. ಶ್ರೀಯುತರಾದಂತಹ ಅಗಸ್ಟಿನ್ ಜಿ ನಗ್ಲು, ಶ್ರೀಯುತರಾದಂತಹ ಸಾಲ್ಮೋನ್ ಸಂದೇಶ್ ಎಸ್, ಶ್ರೀಯುತರಾದಂತಹ ಇಮ್ಯಾನ್ಯುಯಲ್ ಎಡಿಸನ್, ಶ್ರೀಯುತರಾದಂತಹ ನಂದನ್ ಸುಕುಮಾರನ್, ಶ್ರೀಯುತರಾದಂತಹ ಎಡ್ವರ್ಡ್ ರಾಬಿನ್ಸನ್ ಬರ್ಗ್, ಶ್ರೀಮತಿ ಕೃಪಾನಿಧಿ ವಿಕ್ಟರ್, ಶ್ರೀಮತಿ ಸರಳ ಜಾನ್, ಶ್ರೀಮತಿ ಕಲ್ಪನಾ ಜಿ ನಗ್ಲು, ಶ್ರೀಯುತರಾದಂತಹ ಸಂತೋಷ್ ಕುಮಾರ್, ಶ್ರೀಮತಿ ಪವಿತ್ರ ಜಿ ಕೆ ಹಾಗೂ ಶ್ರೀಮತಿ ರಚನಾ ಹ್ಯಾಂಡ್ಸ್ ಅರವತ್ತು ಹಾಗೂ ಮಾಸ್ಟರ್ ಪಿ ಸಾಲಮೋನ್ ರಾಹುಲ್ ರಾಜ್, ಶ್ರೀಯುತರಾದಂತಹ ವಿಕ್ಟರ್ ಪಾಲ್, ಶ್ರೀಯುತರಾದಂತಹ ಇಮ್ಯಾನ್ಯುಯಲ್ ಜೋನ್ಸ್ ಮನೋಹರ್, ಶ್ರೀಮತಿ ಕುಸುಮಾ ವಸಂತರಾಜ್, ಶ್ರೀಯುತರಾದಂತಹ ಸಂತೋಷ್ ಕುಮಾರ್ ಪಿ, ಶ್ರೀಮತಿ ನಾಗಮ್ಮ, ಮಾಸ್ಟರ್ ಡ್ಯಾನಿಯಲ್ ಮೆಲ್ವಿನ್, ಮಾಸ್ಟರ್ ಕೆನೆತ್ ವಿಲ್ಸನ್, ಶ್ರೀಯುತರಾದಂತಹ ಜಾನ್ ಬಾಬು ವಿ ಹಾಗೂ ಶ್ರೀಮತಿ ಕ್ಲಾರಾ ಎನ್ ಕೆ, ಕುಮಾರಿ ಶೀಬಾ ರೋಸ್ಬರ್ ಹಾಗೂ ಶ್ರೀಯುತರಾದಂತಹ ಸುಪ್ರೀತ್. ಈ ಎಲ್ಲ ದೇವಜನರಿಗೆ ಹಾರ್ದಿಕವಾದಂತಹ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಲಾಗಿದ್ದೇವೆ. ದಯಮಾಡಿ ನಿಮ್ಮ ವೈಯಕ್ತಿಕ ಹಾಗೂ ಕುಟುಂಬ ಪ್ರಾರ್ಥನೆಗಳಲ್ಲಿ ಈ ಪ್ರೇರನ್ನ ನಡೆಸಿಕೊಡುವ ಹಾಗೆಯೂ ಪ್ರಾರ್ಥಿಸಿಕೊಳ್ಳುತ್ತೇವೆ. ಮದುವೆಯ ವಾರ್ಷಿಕೋತ್ಸವನ ಆಚರಿಸುವಂತಹ ದಂಪತಿಗಳು ಶ್ರೀಮತಿ ಹಾಗೂ ಶ್ರೀ ಕಿಶನ್ ಹಾಗೂ ಶ್ರೀಮತಿ ಮಾರ್ಗರೆಟ್ ಪಿ 1ನೇ ತಾರೀಕು, ಶ್ರೀಮತಿ ಹಾಗೂ ಶ್ರೀ ಜಿ ಡಿ ಪುಷ್ಪರಾಜ್ ಹಾಗೂ ಶ್ರೀಮತಿ ನೂತನ್ ಪುಷ್ಪರಾಜ್ ಅವರು ಸೆಪ್ಟೆಂಬರ್ 4ರಂದು, ಶ್ರೀಮತಿ ಹಾಗೂ ಶ್ರೀ ಶಾಜಿ ಅಂದ್ರಿಕಾ ಶಾಜಿ ಅವರು 5ನೇ ತಾರೀಕು ಸೆಪ್ಟೆಂಬರ್ವರೆಗೂ ತಮ್ಮ ಮದುವೆ ವಾರ್ಷಿಕೋತ್ಸವನ ಆಚರಿಸಿಕೊಂಡಿದ್ದಾರೆ. ಈ ದಂಪತಿಗಳಿಗೂ ಸಹ ನಿಮ್ಮ ಕುಟುಂಬ ಹಾಗೂ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನೀವು ಪ್ರಾರ್ಥಿಸಿಕೊಳ್ಳುವಂತೆ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಈಗ ಕಾಣಿಕೆ ಸಂದರ್ಭಕ್ಕೋಸ್ಕರವಾಗಿ ಕೀರ್ತನೆಯನ್ನು ಹಾಡಲಾಗುತ್ತದೆ. ದಯಮಾಡಿ ವಿಶೇಷ ಕಾಣಿಕೆಯನ್ನು ಹಾಕುವವರು ತಮ್ಮ ಜನ್ಮದಿನಗಳನ್ನು, ಮದುವೆ ವಾರ್ಷಿಕೋತ್ಸವವನ್ನು ಕಂಡಂತವರು ಮುಂದೆ ಬರುವಂತೆ ಪ್ರಾರ್ಥನೆಗೆ ಕೇಳಿಕೊಳ್ತೇನೆ. ಕಾಣಿಕೆ ಸಂಗ್ರಹ ನೀವೆಲ್ಲಿರ್ತೀರೋ ಅಲ್ಲಿಯೇ ತೆಗೆದುಕೊಳ್ಳಲಾಗುತ್ತದೆ. ಹಾಡುವಂತ ಸಂಕೀರ್ತನೆ 149ನೇ ಸಂಕೀರ್ತನೆಯನ್ನು ಮನವೇ ಶಾಂತತೆಯನ್ನು ನಿನ್ನ ಜನಗಳನ್ನು ಕಾಯು.
ಪ್ರಾರ್ಥನೆ ಮಾಡೋಣ. ವಿವಿಧ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿಕೊಂಡು ಬಂದಂತಹ ದೇವ ನೀನೇ, ನಮ್ಮ ಪರಮ ತಂದೆಯಾದ ದೇವರೇ, ವೈಯಕ್ತಿಕವಾಗಿ ನನ್ನ ಜನ್ಮದಿನಗಳನ್ನು ಆಚರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕಾಣಿಕೆ ರೂಪದಲ್ಲಿ ತಮ್ಮನ್ನು ತಾವು ನಿನ್ನ ಪರಿಶುದ್ಧ ಸನ್ನಿಧಾನಕ್ಕೆ ತನ್ನ ಎಲ್ಲ ದೇವಜನರನ್ನ ನಿನ್ನ ಪಾದಸನ್ನಿಧಿಗೆ ತರುತ್ತೇವೆ. ಮದುವೆ ವಾರ್ಷಿಕೋತ್ಸವನ ಕಂಡಂತಹ ಜನ ಕರ್ತನೆ, ನಿನ್ನ ಸ್ವಹಸ್ತವನ್ನ ಅವರು ಅನುಭವಿಸಿ ಆಶೀರ್ವಾದವನ್ನ ಹೊಂದಿ ನಿನಗೆ ಕೃತಜ್ಞತಾ ಸ್ತೋತ್ರದ ಕಾಣಿಕೆಗಳನ್ನ ತಂದಂತಹ ಎಲ್ಲರನ್ನ ಪ್ರಾರ್ಥನೆಯ ಮೂಲಕವಾಗಿ ಪಂಚಾಶತನ ನೆರವೇರಿಸುವಾಗಿಯೂ ಎಂಬಂತೆ ಹುಂಡಿಗಳಲ್ಲಿ ಕಾಣಿಕೆಯನ್ನು ತಂದಂತ ಎಲ್ಲ ಕುಟುಂಬವನ್ನ ನೆನೆದು ನಾವು ನಿನ್ನನ್ನು ಸ್ತೋತ್ರಿಸುತ್ತೇವೆ. ಶುದ್ಧರಾಗಿರಬೇಕೆಂಬುದಾಗಿ ಬಯಸುತ್ತೀಯಲ್ಲ ಸ್ವಾಮಿ. ನಿನ್ನ ಪರಿಶುದ್ಧ ಸನ್ನಿಧಾನಕ್ಕೆ ನಾವು ಬರುವಾಗ ನೀನು ಕೊಟ್ಟದನ್ನೇ ನಿನಗೆ ಕೊಡುವುದರ ಮೂಲಕವಾಗಿ ನಾವು ಕುಡಿಸಿ ತಂದಂತ ಈ ಎಲ್ಲ ವಿವಿಧ ರೀತಿಯಾದಂತಹ ಕಾಣಿಕೆಗಳನ್ನ ನೀನು ಸ್ವೀಕರಿಸಿ ಕೊಟ್ಟಂತ ಜನರನ್ನ ಮನವೊಲಿಸುವಾತನು, ಅವರನ್ನು ಶಕ್ತರನ್ನಾಗಿ ಮಾಡುವುದು ನೀನೇ ಆಗಿದ್ದಿ. ಈ ಎಲ್ಲ ಕಾಣಿಕೆಗಳನ್ನು ಸ್ವೀಕರಿಸು ಸ್ವಾಮಿ. ಜನ್ಮದಿನಗಳನ್ನ, ಮದುವೆ ವಾರ್ಷಿಕೋತ್ಸವನ ಕಂಡು ಆಚರಿಸುವಂತ ಎಲ್ಲ ದೇವ ಜನರನ್ನ ನಿನ್ನ ನಾಮದ ಮಹಿಮೆಯಲ್ಲಿ ನಾವು ಹೆಸರಿಸಲಾಗಿ ತರುತ್ತೇವೆ. ಒಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸಿ. ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಸ್ವಾಮಿ, ನಮ್ಮನ್ನು ನೀನು ಆರೋಗ್ಯವಂತರನ್ನಾಗಿ ಇರಿಸಿದ್ದಿ. ಆದರೂ ನಮ್ಮಲ್ಲಿ ಕೆಲವರು ವಯೋಮಿತಿಯಿಂದಲೂ ನಾನಾ ಕಾರಣದಿಂದಲೂ ಸ್ವಾಮಿ ಬೇರೆಯಲ್ಲಿರುವಾಗ ಘನವಾಯ್ಯನಾದಂತೆ ನೀನು ಅವರನ್ನು ಮುಚ್ಚಿ ಆಶೀರ್ವದಿಸಿ. ಕಾರಣಾಂತರದಿಂದ ಆಲಯಕ್ಕೆ ಬಾರದೆ ಇರುವಂತವರನ್ನು ಆಶೀರ್ವದಿಸಿ. ಅವರಿಗೆ ಬೇಕಾದ ಆದರಣೆ, ಬಲ, ಸಹಾಯವನ್ನು ನೀಡುವುದಾಗಿ ನಾವು ಬೇಡುತ್ತೇವೆ. ಹೌದು ಸ್ವಾಮಿ, ನಮ್ಮನ್ನು ಈ ನಮ್ಮ ಕಾಣಿಕೆಯನ್ನು ನೀನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ. ಕೊಟ್ಟಂತ ಎಲ್ಲ ಹಸ್ತಗಳನ್ನು ಆಶೀರ್ವದಿಸಿ. ಹೌದು ಸ್ವಾಮಿ, ನೀನು ಕೊಟ್ಟದನ್ನೇ ನಿನಗೆ ನಾವು ತಂದಿದ್ದೇವೆ. ಕೊಡಲು ಶಕ್ತರನ್ನಾಗಿ ಮಾಡಿದ ದೇವರು ಕೊಟ್ಟ ಕಾಣಿಕೆಗೋಸ್ಕರವಾಗಿ ಆಶೀರ್ವದಿಸುವ ದೇವರು ನೀನೇ ಆಗಿದ್ದಿ ಎಂಬ ನಂಬಿಕೆ ವಿಶ್ವಾಸದಿಂದ ನಾವು ನಮ್ಮ ಮನೆಗಳಿಗೆ ತೆರಳುವ ಹಾಗೆ ನಿನ್ನ ಕೃಪಾವರದಲ್ಲಿ ನಮ್ಮನ್ನು ಆಶೀರ್ವದಿಸಿ ನಡೆಸುವುದಾಗಿ ಶ್ರೀ ದೇವರು ನಾಮದಲ್ಲಿ ಬೇಡುತ್ತಿದ್ದೇವೆ. ನಾವೆಲ್ಲೊಚ್ಚಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ನಡೆಸಿಕೊಳ್ಳಲಿ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 70ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಆ ಎಂತ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿಲ್ಲ. Amen.
ಪವಿತ್ರಾತ್ಮನ ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ತನ್ನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ನಿಮಗೆ ಶಾಂತಿ ಸಮಾಧಾನವನ್ನ ಆರೋಗ್ಯ ಭಾಗ್ಯವನ್ನ ಅನುಗ್ರಹಿಸಲಿ. ಆಮೆನ್. ಎರಡನೆಯ ಆರಾಧನೆಗೆ ಹೊರತುಪಡಿಸಿ ನಿರ್ಗಮಿಸುವಂತಹ